ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಗೈಸ್, ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಟುಡೇ ವೆಡ್ನೆಸ್ಡೇ, ಸೊ ನಾವು ಇವತ್ತು ಕಾಟೇರಮ್ಮ ಟೆಂಪಲ್ಗೆ ಬಂದಿದ್ದೀವಿ. ಸೊ ನಾವು ಮನೆ ಬಿಟ್ಟಿದ್ದು 3 o'clock ಮನೆ ಬಿಟ್ಟು. ಸೊ ಟ್ರಾಫಿಕ್ಕು ಎಲ್ಲ ಮುಗಿಸ್ಕೊಂಡು ಬರೋಕ್ಕೆ ಇಷ್ಟೊತ್ತಾಯಿತು. ಇವಾಗ ಟೈಮ್ ಬಂದುಬಿಟ್ಟು 6:30 ಆಗಿದೆ. ಸೊ ನಾವು ಹೊಸಕೋಟೆಗೆ ಬಂದಾಗಲೇ 6 ಗಂಟೆ ಆಗಿತ್ತು. ನಾವು ಕಾಯಿ ಕಟ್ಟಬೇಕಾಯಿತು. ಸೊ 6 o'clock ನಾವು ಕಾಟೇರಮ್ಮ ಟೆಂಪಲಲ್ಲಿ ಇರಬೇಕಾಗಿತ್ತು. ಸೊ ನಾವು 6 ಗಂಟೆ ಇದ್ದಿದ್ದು ಹೊಸಕೋಟೆಯಲ್ಲಿ. ಸೊ ಕಾಯಿ ಕೊಡ್ತಾರೋ ಇಲ್ವೋ ಅಂತ ಸ್ವಲ್ಪ ಭಯ ಇತ್ತು. ನಾವು ಹೊಸಕೋಟೆಯಿಂದ ಕಾಟೇರಮ್ಮ ಟೆಂಪಲ್ಗೆ ಆಟೋದಲ್ಲಿ ಬಂದು ಸೊ 6:15 ನಾವು ರೀಚ್ ಆದೋ. ಸೊ ನಾವು ಆದಷ್ಟು ಬೇಗ ಹೋಗ್ಬಿಟ್ಟು ಕಾಯಿ ತೊಗೊಂಡು, ಇಲ್ಲಿ ನೋಡಿ 6:15 ಮೇಲೆ ಕಾಯಿ ಕೊಡಲ್ಲ, ಕ್ಲೋಸ್ ಆಗುತ್ತೆ. ನೋಡಿ ಗಾಯ್ಸ್, ಕಾಟೇರಮ್ಮ ಟೆಂಪಲ್ಗೆ ಬಂದಿರುವ ಭಕ್ತಾದಿಗಳಿಗೆಲ್ಲ ನೈಟು 9 o'clockವರೆಗೂ ಬಸ್ಗಳು ಓಡಾಡ್ತಾ ಇರ್ತವೆ. ಅದಾದಮೇಲೆ ನೆಕ್ಸ್ಟ್ ಪ್ರಸಾದ ಕೂಡ ನೈಟ್ 9:30ವರೆಗೂ ಪ್ರಸಾದ ಸಿಗುತ್ತೆ ಕಾಟೇರಮ್ಮ ಟೆಂಪಲಲ್ಲಿ. ಆ್ಯಂಡ್ ಸೇಫ್ಟಿನೂ ಇರುತ್ತೆ. ಫ್ರೆಂಡ್ಸ್, ನೀವೇನಾದರೂ ಕಾಟೇರಮ್ಮ ಟೆಂಪಲ್ಗೆ ನೈಟ್ ಹೋಗ್ತೀವಿ ಅಂತಂದರೆ ಆದಷ್ಟು ಬೇಗ 5:30ಗೆ ಅಲ್ಲಿರೋಕ್ಕೆ ಟ್ರೈ ಮಾಡಿ. ನಾವು ಒಳಗಡೆ ಕಾಯಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ನೈಟು ಕೂಡ ಸ್ವಲ್ಪ ಜನ ಇರ್ತಾರೆ. ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಚೀಟಿ ಎಲ್ಲ ಬರ್ದಾಕಿದ್ದಾರೆ ಆ್ಯಂಡ್ ಫೋಟೋ ಸ್ಟಿಕ್ ಮಾಡಿದ್ದಾರೆ. ಆ್ಯಂಡ್ ಡ್ರಿಂಕ್ಸ್ ಮಾಡ್ತಾರಲ್ಲ ಅದೆಲ್ಲ ಕೂಡ ಸೇಫ್ಟಿ ಪಿನ್ನಿಂದ ಹಾಕಿದ್ದಾರೆ. ಸೊ ಏನಕ್ಕೆ ಹಾಕಿದ್ದಾರೆ ಅಂತಂದರೆ, ಈ ಥರ ಹಾಕೋದ್ರಿಂದ ಸೊ ನಮ್ಮ ಮನಸ್ಸಲ್ಲಿ ಏನು ಕೋರಿಕೆಗಳನ್ನ ಬಿಟ್ಕೊಂಡು ಹಾಕಿರ್ತೀವಿ, ಸೊ ಅದೆಲ್ಲ ಇಲ್ಲಿರುತ್ತೆ. ಸೊ ನಾವು ಫೈನಲಿ ಕಾಯಿ ತಗೊಂಡು ಇಡೀ ಏನೋ ಇದ್ದೈತೆ, ಬೇಗ ಕುಡಿಲಿಲ್ಲ. ಸೊ ನಾವು ಅಮ್ಮನವ್ರ ದರ್ಶನ ಕೂಡ ತಗೊಂಡು, ಸೊ ಇಲ್ಲಿ ನೆಕ್ಸ್ಟು ಕಾಯಿನೆಲ್ಲ ಅಂಟಿಸ್ತಾ ಇರ್ತಾರೆ. ನೀವು ಲಾಸ್ಟ್ ವಿಡಿಯೋದಲ್ಲಿ ನಾನು ವಿಡಿಯೋ ನೋಡಿರ್ತೀರ. ಸೊ ಯಾರ್ಯಾರಿನ್ನೂ ನೋಡಿಲ್ಲ, ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಏನು ಅಂಟಿಸ್ತಾರೆ ಕಾಯಿನ್ಸು ಅಂತ ಅದರಲ್ಲಿ ನಾನು ಹೇಳಿದ್ದೀನಿ. ಸೊ ಆಚೆ ಎಲ್ಲ ನೈಟ್ ಆಯಿತು. ಸೊ ಬೆಳಗ್ಗೆಗೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಮಿಲಾನ್, ಇಲ್ಲಿ
ಅದ್ರಲ್ಲಿ ಇಲ್ಲ ಇದ್ರಲ್ಲಿ